ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ. ಸ್ನೇಹಿತರೆ, ಎಂದಿನಂತೆ ಇವತ್ತು ಕೂಡ ಒಂದು ವಿಶಿಷ್ಟವಾದ ಸ್ಥಳದ ಬಗ್ಗೆ ಚಿಕ್ಕ ಮಾಹಿತಿಯನ್ನು ಹೊತ್ತು ತಂದಿದ್ದೀನಿ. ಅದುವೇ ವೃಷಭಾವತಿ. ಸ್ನೇಹಿತರೆ, ಕೆಂಗೇರಿ ಮೋರಿ ಯಾರಿಗೆ ಗೊತ್ತಿಲ್ಲ? ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಇಂದು ನಾವು ಕರೆಯಲ್ಪಡುವ ಅದೇ ಕೆಂಗೇರಿ ಮೋರಿಯ ನಿಜವಾದ ಹೆಸರೇನು, ಅದರ ಇತಿಹಾಸ ಏನು ಮುಂತಾದ ವಿಷಯಗಳ ಬಗ್ಗೆ ಈ ಡಾಕ್ಯುಮೆಂಟ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಳ್ಳೋಣ. ಕೊಳೆತ ತ್ಯಾಜ್ಯಗಳೊಂದಿಗೆ ಉಕ್ಕಿ ಹರಿಯುತ್ತಿರುವ ಪ್ರವಾಹಿನಿ, ಕಪ್ಪು ವರ್ಣದ ಗಬ್ಬು ನಾರುತ್ತಿರುವ ಜಲಧಾರೆ, ಪ್ರಿಯ ವೀಕ್ಷಕರೇ, ನದಿ, ಸರೋವರ, ಕೆರೆ, ಕೊಳ್ಳಗಳೆಂದರೆ ಮನುಷ್ಯ, ಪ್ರಾಣಿ, ಪಕ್ಷಿಗಳಾದಿಯಾಗಿ ಒಂದು ಕ್ಷಣ ಇವುಗಳ ತಡದಲ್ಲಿ ನಿಂತು ಅಥವಾ ಕುಳಿತು ವಿಶ್ರಮಿಸಬೇಕೆನ್ನುವ ಆಸೆ ಪ್ರತಿಯೊಂದು ಜೀವರಾಶಿಗಳಿಗೂ ಅನಿಸುತ್ತದೆ. ನದಿ, ಸರೋವರಗಳ ತಡದಲ್ಲಿ ಅದೆಷ್ಟೋ ಊರು, ಕೇರಿ, ನಗರಗಳು ತಲೆ ಎತ್ತಿ ನಿಂತಿವೆ. ಕಾರಣ ಅಲ್ಲಿ ಹೇರಳವಾಗಿ ಸಿಗುತ್ತಿರುವ ಜೀವಜಲ. ಈ ಜೀವಜಲವನ್ನ ಕೆಡದಂತೆ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಹೊಣೆ. ಒಂದಾನೊಂದು ಕಾಲದಲ್ಲಿ ಪವಿತ್ರವಾದ ಜೀವ ಜಲವಾಗಿದ್ದ ಒಂದು ನದಿ ಕೈಗಾರಿಕೆಗಳ ಪ್ರಗತಿಯಿಂದಾಗಿ, ನಗರಗಳ ಬೆಳವಣಿಗೆಯಿಂದಾಗಿ ಇಂದು ಆ ನದಿ ಗಬ್ಬು ನಾರುತ್ತಾ ಅವನತಿಯ ದಾರಿಯಲ್ಲಿ ಸಾಗುತ್ತಿರುವ ನದಿಗಳ ಸಾಲಿನಲ್ಲಿ ಇಂದು ಬಂದು ನಿಂತಿದೆ. ಸ್ನೇಹಿತರೆ, ಕಸ, ಕಡ್ಡಿ, ಕೊಳಕು, ನಗರದ ತ್ಯಾಜ್ಯ ವಸ್ತುಗಳನ್ನು ಹೊತ್ತು ಹರಿಯುತ್ತಿರುವ ಈ ನದಿ ಯಾವ ನದಿ ಗೊತ್ತಾ ಸ್ನೇಹಿತರೆ? ಈ ನದಿ ಬೇರೆ ಯಾವ ನದಿಯೂ ಅಲ್ಲ. ಇಂದು ಬೆಂಗಳೂರಿನ ಹೃದಯ ಭಾಗದಲ್ಲಿ ಹರಿಯುತ್ತಿರುವ ಕೆಂಗೇರಿ ಮೋರಿ ಎಂದೇ ಹೆಸರಾಗಿರುವ ವೃಷಭಾವತಿ ನದಿ. ವೃಷಭಾವತಿ ಈ ನದಿಯ ಇತಿಹಾಸವನ್ನು ತಿಳಿದುಕೊಳ್ಳುವ ಮೊದಲು ಪ್ರಸ್ತುತ ಈ ನದಿಯ ಒಂದು ನೋಟವನ್ನು ನೋಡ್ಕೊಬನ್ನಿ. ಸರ್, ನಾವು ಯಾವಾಗಲೂ ಇದೇ ರೋಡಲ್ಲಿ ಓಡಾಡ್ತಾ ಇರಬೇಕು. ಯಾವಾಗ ಓಡಾಡುವಾಗೆಲ್ಲ ಮೂಗು ಮುಚ್ಕೊಂಡೇ ಓಡಾಡಬೇಕು. ಯಾಕಂದರೆ ಅಷ್ಟೊಂದು ವಾಸನೆ ತಡ್ಕೊಳಕ್ಕಾಗಲ್ಲ. ಸ್ನೇಹಿತರೆ, ಯಾವುದೇ ನಗರ ಪಟ್ಟಣಗಳು ಬೆಳೆದಂತೆ ಪಕ್ಕದಲ್ಲಿನ ನದಿ, ಕೆರೆ, ಸರೋವರಗಳು ಕಲುಷಿತವಾಗುತ್ತವೆ ಎಂಬುದು ನಿಜ. ಆದರೆ ನಾವು ನೋಡುತ್ತಿರುವ ಪ್ರಸ್ತುತ ಈ ವೃಷಭಾವತಿ ನದಿಯಷ್ಟು ಕಲುಷಿತವಾಗುವುದಿಲ್ಲವೆಂದು ನಾವು ಭಾವಿಸುತ್ತೇವೆ. ಏಕೆಂದರೆ ಸಾಮಾನ್ಯವಾಗಿ ನಗರದ ಅಥವಾ ಯಾವುದೇ ಕಂಪನಿಯ ತ್ಯಾಜ್ಯ ವಸ್ತುಗಳನ್ನು ನದಿಗೆ ಹರಿಬಿಡುವ ಮೊದಲು ಅದನ್ನು ಶುದ್ಧೀಕರಿಸಿ ನದಿಗೆ ಹರಿಬಿಡಲಾಗುತ್ತದೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ನೀವುಗಳು ಏನು ಮಾಡ್ತಾ ಇದ್ದೀವಿ, ದಿನನಿತ್ಯದ ಕಸ, ಕಡ್ಡಿ, ಹೊಲಸುಗಳನ್ನು ನೇರವಾಗಿ ನದಿಗೆ ಹರಿಬಿಡ್ತಾ ಇದ್ದೀವಿ. ಅದರ ಪರಿಣಾಮ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಆ ಪವಿತ್ರವಾದ ವೃಷಭಾವತಿ ನದಿನ ನೀವೆಲ್ಲ ಸೇರ್ಕೊಂಡು ಈ ರೀತಿ ಕುಲುಗಡಿಸಿಟ್ಟಿದ್ದೀವಿ. ಗೊಬ್ಬು, ವಾಸನೆ, ಕಸ, ಕಡ್ಡಿ, ಕೊಳೆತ ತ್ಯಾಜ್ಯ ವಸ್ತುಗಳನ್ನು ಹೊತ್ತು ಜನರು ಮೂಗು ಮುಚ್ಚಿಕೊಳ್ಳುವಷ್ಟು ಗಬ್ಬು ನಾರುತ್ತಾ ಕಪ್ಪು ವರ್ಣದಿಂದ ಬೆಂಗಳೂರು ನಗರವನ್ನು ಆವರಿಸಿದೆ ಈ ನದಿ. ಈ ನದಿಯು ಅರ್ಕಾವತಿ ನದಿಯ ಉಪನದಿಯಾಗಿದ್ದು ಸುಮಾರು 383 ಚದರ ಕಿಲೋಮೀಟರ್ ಜಲಾಶಯದ ಪ್ರದೇಶವನ್ನು ಹೊಂದಿ ಬೆಂಗಳೂರಿನ 198 ವಾರ್ಡ್ಗಳಲ್ಲಿ
96 ವಾರ್ಡ್ಗಳ ಮೂಲಕ ಹಾದು ಹೋಗಿ ಅರ್ಕಾವತಿ ನದಿಯನ್ನು ಸೇರುತ್ತದೆ. ಸ್ನೇಹಿತರೆ, ಈ ಗಬ್ಬು ನಾರ್ತಾ ಇರುವಂತಹ ಈ ಕೆಂಗೇರಿ ಮೋರಿಯ ಅಥವಾ ಈ ನಮ್ಮ ಪವಿತ್ರವಾದ ವೃಷಭಾವತಿ ನದಿಯ ಮೂಲ ಸ್ಥಾನ ಯಾವುದು ಗೊತ್ತಾ? ಇದರ ಹುಟ್ಟು ಎಲ್ಲಿದೆ ಗೊತ್ತಾ? ಬನ್ನಿ ತೋರಿಸ್ತೀನಿ.